ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಿರೋದು ಮೈತ್ರಿ ಅಭ್ಯರ್ಥಿಗಳಿಗೆ ವರದಾನದಂತಾಗಿದೆ. ಹೀಗಾಗಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಲೋಕಸಭಾ ಅಖಾಡಕ್ಕಿಳಿದಿರೋ ರಿಜ್ವಾನ್ ಅರ್ಷದ್ ಜೆಡಿಎಸ್ ನಾಯಕರ ಬೆಂಬಲದೊಂದಿಗೆ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ರಿಜ್ವಾನ್ ಅರ್ಷದ್ ಕ್ಯಾಂಪೇನ್. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಹೈ ವೋಲ್ಟೇಜ್ ಪಡೆದುಕೊಂಡಿದೆ. ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ಸೋಲುಣಿಸಲು ನಿರ್ಧರಿಸಿರೋ ಮೈತ್ರಿ ಸರ್ಕಾರ ಮೈತ್ರಿ ಅಭ್ಯರ್ಥಿಯಾದ ರಿಜ್ವಾನ್ ಅರ್ಷದ್ರನ್ನ ಕಣಕ್ಕಿಳಿಸಿದ್ದು ಅಬ್ಬರದ ಪ್ರಚಾರ ನಡೆಸಿದ್ರು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ನೀಡಿ ಮತಯಾಚನೆ ಮಾಡುತ್ತಿದ್ದಾರೆ. ಸಂಜಯ್ ನಗರ ಮತ್ತು ಮಂಜುನಾಥ್ ನಗರ ಬಡಾವಣೆಗಳಲ್ಲಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದ್ರು. ಪ್ರಚಾರದುದ್ದಕ್ಕೂ ಎದುರಾಳಿ ಅಭ್ಯರ್ಥಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. 10 ವರ್ಷಗಳಿಂದ ಹಾಲಿ ಸಂಸದ ಪಿಸಿ ಮೋಹನ್ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಆದರೆ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಹಾಗಾಗಿ ನನಗೆ ವೋಟ್ ಕೊಡಿ, ನಾನು ರಾಜ್ಯದ ಪರ ಧ್ವನಿಯಾಗಿರ್ತೀನಿ. ಪಿಸಿ ಮೋಹನ್ ಬೆಂಗಳೂರಿನ ಪರ ಯಾವುದೇ ಹೋರಾಟ ಮಾಡಿಲ್ಲ. ಜನರು ಹೊಸ ಮುಖ ಬೇಕು ಅಂತ ಬದಲಾವಣೆ ಬಯಸ್ತಿದ್ದಾರೆ ಅಂದ್ರು. ಊರಲ್ಲಿ ಎಂಪಿ ಸಾಹೇಬರು 10 ವರ್ಷ ಎಂಪಿ ಇದ್ರಲ್ಲ, ಇಲ್ಲಿ ಬಂದು ನಿಮ್ಗೆ ನಿಮ್ಮ ಕಷ್ಟ ಸುಖ ಏನಾದ್ರು ಕೇಳಿದ್ರ? ಈ ದೇಶಕ್ಕಾಗಿ ಅವ್ರ ಸಾಧನೆ ಏನು ಅಂತ ಜನ ಕೇಳ್ತಾರೆ. ಸೊ ನನ್ನ ನೋಡಿ ಮತ ಹಾಕಿ ಅಂತ ಹೇಳಬೇಕಾದ್ರೆ ನಾನು ಏನಾದ್ರು ಕೆಲಸ ಮಾಡಿರಬೇಕು. ಕೆಲಸ ಮಾಡದೇ ಇದ್ದಾಗ ನನ್ನ ನೋಡಿ ಮತ ಹಾಕಬೇಡಿ, ಯಾರಿಗೂ ನೋಡಿ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೊನೆಗೆ ಅವರು ಕೂಡ ಇಲ್ಲಿ ಬರಲ್ಲ. ಯಾರಿಗೆ ನೋಡಿ ಮತ ಹಾಕ್ಬೇಕಂತ ಕೇಳ್ಕೊತಾರೋ ಅವರು ಕೂಡ ಇಲ್ಲಿ ಬರಲ್ಲ. ಜನರ ಪರಿಸ್ಥಿತಿ ಏನು? ಮತ್ತು ಮೋದಿ ಸರ್ಕಾರದ ಬಗ್ಗೆ ಅವರು ಹೇಳ್ತಾ ಇದ್ರಲ್ಲ, ಮೋದಿ ಸರ್ಕಾರದ ಸಾಧನೆ ಏನು ಅಂತ ಫಸ್ಟ್ ಹೇಳಿ. ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಸೋತ್ರು ರಿಜ್ವಾನ್ ಅರ್ಷದ್ ಜನರ ಜೊತೆಯಲ್ಲಿದ್ದು ಅವರ ಸಮಸ್ಯೆಗಳ ಅರಿತು ಕೈಲಾದಷ್ಟು ಸಹಾಯ ಮಾಡಿದ್ದಾರಂತೆ. ಈ ಬಾರಿ ನಾನು ಗೆದ್ದೇ ಗೆಲ್ತೀನಿ ಅಂತಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮೊದಲು ನಾನು ಆಯ್ಕೆಯಾಗಿ ಬಂದ್ರೆ ಆ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತಿದ್ದಾರೆ. ಭಾಳಷ್ಟು ರೈಲ್ ಓವರ್ ಬ್ರಿಡ್ಜಸ್ಗೆ ದುಡ್ಡು ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ರೈಲ್ ಅಂಡರ್ ಬ್ರಿಡ್ಜಸ್ ದುಡ್ಡು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಭಾಳಷ್ಟು ಊರುಗಳಲ್ಲಿ ಸುವರ್ಣ ಗ್ರಾಮ ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಮಾಡಿಸಿದ್ದೇನೆ. ರೋಡಿನ ಚರಂಡಿಯ ವ್ಯವಸ್ಥೆಗಳು ಸುಮಾರು ಒಂದು ವರ್ಷದಲ್ಲಿ ಮಹದೇವಪುರ ಕ್ಷೇತ್ರಕ್ಕೆ ಸುಮಾರು 80 ಕೋಟಿ ರೂಪಾಯಿನೂ ನಾನು ಈ ಭಾಗಕ್ಕೆ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೆ. ಬರೀ ಈ ಕ್ಷೇತ್ರಕ್ಕೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿಸಿರ್ತಕ್ಕಂಥದ್ದು ಬೇರೆ. ಸೊ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಏರಿಯಾಗೂ ಏನೋ ಒಂದು ನನ್ನಿಂದ ಒಂದು ಸಣ್ಣ ಸೇವೆ ಆಗಿದೆ. ಪ್ರಚಾರದುದ್ದಕ್ಕೂ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ ರಿಜ್ವಾನ್ ಅರ್ಷದ್ ಮೂಲ ಸೌಕರ್ಯಗಳನ್ನ ನೀಡದ ಅಭ್ಯರ್ಥಿಗೆ ಮತ ನೀಡಬೇಡಿ, ನಾನು ಮಾಡಿಸಿರೋ ಕೆಲಸಗಳನ್ನ ನೋಡಿ ನನಗೆ ಮತ ನೀಡಿ ಅಂತ ಮತದಾರರಲ್ಲಿ ಮನವಿ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9.